ನಮಸ್ಕಾರ. ನಾನೀಗ ಬಂದಿರೋದು ಆಂಧ್ರ ಪ್ರದೇಶದ ಪೆನುಕೊಂಡದ ಭಾಗಕ್ಕೆ. ಪೆನುಕೊಂಡದ ವಿಶೇಷತೆ ಏನಂದರೆ, ಇದು ವಿಜಯನಗರ ಸಾಮ್ರಾಜ್ಯದ ಪತನದ ನಂತರ, ಅಂದರೆ 1565ರಲ್ಲಿ ನಡೆದಂತಹ ತಾಳಿಕೋಟೆ ಕದನದ ನಂತರ ವಿಜಯನಗರದ ಅರಸರು ಬಹಮನಿ ಸುಲ್ತಾನರಿಂದ ಸೋತು ನಂತರಕ್ಕೆ ಈ ಪೆನುಕೊಂಡದ ಭಾಗಕ್ಕೆ ಬಂದು ಉಳ್ಕೊಂಡ್ರು. ಈ ಪೆನುಕೊಂಡವನ್ನು ರಾಜಧಾನಿಯನ್ನಾಗಿ ಮಾಡಿಕೊಂಡು ವಿಜಯನಗರದ ಅರಸರು 1565ನೇ ಇಸ್ವಿ ನಂತರ ಉಳ್ಕೊಂಡಂಥ ಸ್ಥಳ ಇದು. ಅಲ್ಲಿ ಏನೇನು ಅವಶೇಷಗಳಿವೆ ನೋಡೋಣ. ಹಂಪಿಯಲ್ಲಿನ ವೈಭವಯುತ ಆಳ್ವಿಕೆಯ ಕೊನೆಗೊಂಡ ಬಳಿಕ ವಿಜಯನಗರ ಸಾಮ್ರಾಜ್ಯದ ಎರಡನೆಯ ರಾಜಧಾನಿಯಾಗಿತ್ತು ಪೆನುಕೊಂಡ. ಈ ಪೆನುಕೊಂಡದ ಭಾಗದಲ್ಲಿನ ವಿಜಯನಗರ ಸಾಮ್ರಾಜ್ಯದ ಅವಶೇಷಗಳನ್ನು ನೋಡೋದಕ್ಕೆ ಅಂತ ನಾವು ಬಂದಾಗ ಇಲ್ಲಿ ನಮಗೆದುರಾಗಿದ್ದು ದೊಡ್ಡ ದೊಡ್ಡ ಕಲ್ಲಿನ ಗುಡ್ಡಗಳು. ಹಂಪಿಯನ್ನು ರಾಜಧಾನಿಯನ್ನಾಗಿ ಮಾಡಿಕೊಂಡು ಆಳ್ವಿಕೆ ನಡೆಸುತ್ತಿದ್ದ ಕಾಲದಲ್ಲಿಯೇ ಪೆನುಕೊಂಡ ಕೂಡ ವಿಜಯನಗರದ ಅರಸರ ಆಳ್ವಿಕೆಯ ಒಂದು ಭಾಗವಾಗಿತ್ತು. ಪೆನುಕೊಂಡ ಎಂದರೆ ದೊಡ್ಡ ಬೆಟ್ಟ ಎಂದರ್ಥ. ಈ ಒಂದು ದೊಡ್ಡ ಬೆಟ್ಟದ ಮೇಲೆ ವಿಜಯನಗರದ ಅರಸರು ಬಂದು ಆಳಿದ್ದರು. ಈ ಒಂದು ಭಾಗದಲ್ಲಿ ನಾವೀಗ ಬಂದರೆ ಇಂತಹ ಒಂದು ಗುಡಿ ನಮಗೆ ಕಾಣುತ್ತದೆ. ಇದು ದುರ್ಗಿ ಗುಡಿ. ಇದು ಕಾಳಮ್ಮ ದೇವಿ ಅಂತ ಕೂಡ ಇಲ್ಲಿ ಸ್ಥಳೀಯವಾಗಿ ಕರೀತಾರೆ. ಒಳಗಡೆ ತೆವಳಿಕೊಂಡು ಈ ಭಾಗಕ್ಕೆ ನಾವು ಸಾಗಬೇಕು. ಇಲ್ಲಿನ ಗುಡಿಯ ಹೊರತಾಗಿ ಗುಡ್ಡದ ಮೇಲೆ ಬೇರೆ ಯಾವ ಅವಶೇಷಗಳನ್ನು ನಾವು ನೋಡಲು ಸಾಧ್ಯವಿಲ್ಲ. ಇಂತಹ ಗುಡ್ಡದ ಮೇಲೆ ಕೆಲವೊಂದು ಕಡೆಗಳಲ್ಲಿ ಹಾಳಾಗಿರುವ ಪಾಳು ಬಿದ್ದಿರುವ ಗೋಡೆಗಳು ಮಾತ್ರ ನಮಗೆ ಕಾಣಸಿಗುತ್ತವೆ. ಅಲ್ಲದೆ ಮತ್ತೆ ಹುಡುಕಿಕೊಂಡು ಬಂದಾಗ ಇಲ್ಲಿ ಕಾಣುವುದು ಇಂತಹ ಹಾಳು ಮಂಟಪಗಳು, ಪಾಳು ಬಿದ್ದ ಮಂಟಪಗಳು, ಸಂತೆಗಳು ನಡೀತಾ ಇರುವ ಅವಶೇಷಗಳು ಮತ್ತು ಇಂತಹ ಒಂದು ಪುಷ್ಕರಣಿಯ ಭಾಗದ ಮಂಟಪ ಮಾತ್ರ ನಮಗೆ ನೋಡಲಿಕ್ಕೆ ಸಿಗುತ್ತದೆ. ಪೆನುಕೊಂಡದ ಭಾಗದಲ್ಲಿ ಈ ಗುಡ್ಡದ ಮೇಲೆ ಇಂತಹ ರಾಯಗೋಪುರವನ್ನು, ಅಲ್ಲಲ್ಲಿ ಪಾಳು ಬಿದ್ದಿರುವ ರಾಯಗೋಪುರವನ್ನು ಹಾಗೂ ಕೆಲವೊಂದು ಪಾಳು ಬಿದ್ದ ಮಂಟಪಗಳನ್ನು ಅತ್ಯಂತ ಶೋಚನೀಯ ಸ್ಥಿತಿಯಲ್ಲಿ ನಾವು ಕಾಣಬಹುದಾಗಿದೆ. ಪೆನುಕೊಂಡದ ಕೋಟೆ ಎಂಬ ಆಂಧ್ರ ಪ್ರದೇಶದ ಭಾಗದಲ್ಲಿರುವ ವಿಜಯನಗರದ ಅವಶೇಷಗಳನ್ನು ಹುಡುಕಿಕೊಂಡು ಹೊರಟ ನಮಗೆ ಅತ್ಯಂತ ನಿರಾಶೆಯಾಗಿದ್ದಂತೂ ಸತ್ಯ. ಇಂತಹ ವಿಶಿಷ್ಟವಾದ ಐತಿಹಾಸಿಕ ತಾಣವಾದ ಈ ಪ್ರದೇಶದ ಒಂದು ನಿರ್ವಹಣೆ ಅತ್ಯಂತ ಶೋಚನೀಯವಾಗಿದೆ. ಇದರ ಮೇಲ್ಭಾಗದಲ್ಲಿರುವ ಕೆಲವು ಪೊದೆಗಳ ನಡುವೆ ನಾವು ಇಂತಹ ಒಂದು ದೇವಸ್ಥಾನದ ಭಾಗಗಳನ್ನು ಗಮನಿಸುತ್ತೇವೆ. ನಿಜವಾಗಿ ಇದರ ಮೇಲ್ಛಾವಣಿಯೆಲ್ಲ ಕುಸಿದು ಈ ರೀತಿಯಲ್ಲಿ ಕೆಳಗಡೆ ಬಿದ್ದಿರುವುದು ಕೂಡ ಖೇದನೀಯ ಸಂಗತಿ. ಅಲ್ಲದೆ ಈಗಲೋ ಆಗಲೋ ಎಂಬಂತೆ ಬೀಳುವಂತಹ ಸ್ಥಿತಿಯಲ್ಲಿ ಇರುವಂತಹ ಈ ಗುಡಿಯ ಒಳಗೆ ಹೊಕ್ಕರೆ ಇದು ನಮ್ಮ ಮೇಲೆಯೇ ಬೀಳುವುದೇನೋ ಎಂಬಂತೆ ಹೆದರಿಕೆ ಉಂಟಾಗುವುದರಲ್ಲಿ ಸಂದೇಹವಿಲ್ಲ. ಅಲ್ಲದೆ ಈ ದೇವಾಲಯದ ಒಳಭಾಗವನ್ನು ಪ್ರವೇಶಿಸಿದರೆ ಮೇಲ್ಛಾವಣಿಯ ಹಲವು ಕಲ್ಲಿನ ಭಾಗಗಳು ಕುಸಿದು ಕೆಳಗಡೆ ಬಿದ್ದಿದೆ. ಅಲ್ಲದೆ ಈ ದೇವಾಲಯದ ಭಾಗಗಳನ್ನು ನೀವು ಕೂಡ ನೋಡುತ್ತಿದ್ದೀರಿ. ಪ್ರವಾಸಿಗರು ಕೂಡ ಈ ಭಾಗಕ್ಕೆ ಭೇಟಿ ನೀಡೋದಿಲ್ಲ. ಯಾಕೆಂದರೆ ಬೆಳೆದಿರುವ ಪೊದೆಗಳ ಮಧ್ಯದಲ್ಲಿರುವಂತಹ ಒಂದು ಮಂಟಪವಾಗಿದೆ. ಇದೇ ಭಾಗದಲ್ಲಿ 2-3 ಇಂತಹ ಸಣ್ಣ ದೇವಾಲಯಗಳನ್ನು ನಾವು ನೋಡಬಹುದು. ನೋಡಿ, ದೇವಾಲಯಗಳ ಕಂಬಗಳು, ಮೇಲ್ಭಾಗದಲ್ಲಿ ಹಾಕಿರುವಂತಹ ಕಲ್ಲಿನ ಕೆಲವು ಕಂಬಗಳು ಎಲ್ಲವೂ ಕೂಡ ಕೆಳಗಡೆ ಬಿದ್ದಿವೆ. ಈ ದೇವಾಲಯದ ಒಳಗಡೆ ಪ್ರವೇಶ ಮಾಡಿದರೆ ಯಾವುದೇ ರೀತಿಯಾದಂತಹ ದೇವರ ವಿಗ್ರಹವನ್ನು ನಾವು ಕಾಣಲು ಸಾಧ್ಯವಾಗಿಲ್ಲ. ಅಲ್ಲದೆ ನೋಡಿ, ಇಲ್ಲಿ ದೇವರ ವಿಗ್ರಹವಿರುವ ಕಡೆಗಳಲ್ಲಿ ಅಗೆದು ತೆಗೆದಿರುವುದನ್ನು ನಾವು ನೋಡುತ್ತೇವೆ. ಇದು ಪುರಾತತ್ವ ಇಲಾಖೆಯವರೋ ಅಥವಾ ನಿಧಿಯ ಹುಡುಕಾಟವೋ ಅರ್ಥವಾಗುತ್ತಿಲ್ಲ. ಅಂತಹ ಒಂದು ದೇವಾಲಯದ ಭಾಗದಲ್ಲಿ ನೆಲದ ಭಾಗದಲ್ಲಿ ಅಲ್ಲಲ್ಲಿ ಅಗೆದಿರುವುದು ಕಂಡಿತು. ಆವಾಗ ಇದರ ಸುತ್ತಮುತ್ತಲಿನ ಭಾಗದಲ್ಲಿ ಕೂಡ ಹುಡುಕೋಣ ಎಂದು ಹೊರಟಾಗ ಅಲ್ಲಿ ಒಂದು ಪೊದೆಗಳ ಮಧ್ಯದಲ್ಲಿ ಆಂಜನೇಯ ಸ್ವಾಮಿ ಬಿದ್ದಿರೋದು ಕಂಡಿತು. ನೋಡಿ, ಆಂಜನೇಯ ಸ್ವಾಮಿಯ ಒಂದು ಸುಂದರವಾದ ಪೂಜಿಸಲು ಅರ್ಹವಾದಂತಹ ಈ ಒಂದು ಉಬ್ಬು ಶಿಲ್ಪ ಏನಿದೆ ಈ ಭಾಗದಲ್ಲಿ ಬಿದ್ದಿದೆ. ಎಷ್ಟೊಂದು ಸುಂದರವಾದಂತಹ ಕೆತ್ತನೆ ಒಳಗೊಂಡಂತಹ ಇಂತಹ ಮೂರ್ತಿ ಶಿಲ್ಪಗಳಿಗೂ ಕೂಡ ಇಂತಹ ಗತಿಯಾಗಿದೆ. ಯಾವುದೇ ನಿರ್ವಹಣೆ ಇಲ್ಲದೆ
ತುಂಬ ಸೊರಗಿದೆ. ಇದೊಂದು ರಾಯಗೋಪುರ. ಇಲ್ಲಿ ಸ್ವಲ್ಪ ಪೆನುಕೊಂಡದ ಭಾಗದ ಇತಿಹಾಸವನ್ನು ಸಾರುವಂತೆ ತಲೆ ಎತ್ತಿ ನಿಂತಿರುವುದು ಸತ್ಯ. ಸುತ್ತಮುತ್ತಲಿನ ಭಾಗದಲ್ಲಿ ಗಣಿಗಾರಿಕೆಯಿಂದಾಗಿ ಇರುವಂಥ ಐತಿಹಾಸಿಕ ಸ್ಥಳಗಳೂ ನಾಶವಾಗುತ್ತಿವೆ. ಥ್ಯಾಂಕ್ ಯು.